ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಪ್ರಕರಣ ಆಗಿ ಬರೋಬ್ಬರಿ 1 ವಾರ ಆಯಿತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇರೋ ಹಿನ್ನೆಲೆಯಲ್ಲಿ ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜನರ ಮುಂದೆ ಸುಳ್ಳು ಹೇಳಿ ದಾರಿ ತಪ್ಪಿಸುವ ಕೆಲಸ ಆಗ್ತಾ ಇದೆ. ಕುಂಭಮೇಳದಲ್ಲಿ 60 ರಿಂದ 70 ಜನ ಸತ್ರು ರಾಜೀನಾಮೆ ಕೇಳಿದ್ರ. ಉದ್ಘಾಟನೆಗೂ ಮುನ್ನವೇ ಸೇತುವೆ ಕುಸಿತ ಆಗಿ 100 ಜನ ಸತ್ರಲ್ಲ, ಆಗ ರಾಜೀನಾಮೆ ಕೇಳಿದ್ರ. ಗೋದ್ರಾ ದುರಂತ ಆಯ್ತಲ್ಲ, ಆಗ ಯಾರು ಸಿಎಂ ಆಗಿದ್ರು? ಆಕ್ಸಿಜನ್ ಪೂರೈಕೆ ಮಾಡೋಕ್ಕಾಗದೆ ಜನ ಸತ್ರಲ್ಲ, ಇದಕ್ಕೆ ಯಾರು ಕಾರಣ? ಆಗ ಬಸವರಾಜ ಬೊಮ್ಮಾಯಿ ರಾಜೀನಾಮೆ ಕೊಟ್ರ. ಹೀಗೆ ರಾಜೀನಾಮೆ ಕೊಡಬೇಕು ಕಾಂಗ್ರೆಸ್ನಲ್ಲಿ ಡಿಸಿಎಂ ಸಿಎಂ ಹಾಗೆ ಹೋಮ್ ಮಿನಿಸ್ಟರ್ ಅಂತ ಆರೋಪ ಮಾಡ್ತಾ ಇತ್ತಲ್ಲ ಬಿಜೆಪಿ. ಅದಕ್ಕೆ ಸಾಲು ಸಾಲು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಬೆಂಗಳೂರು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇರೋದ್ರಿಂದ ಸಿಎಂ ಸಿದ್ದರಾಮಯ್ಯ ಅದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು, ಜನರ ಮುಂದೆ ಸುಳ್ಳು ಹೇಳಿ ದಾರಿ ತಪ್ಪಿಸೋ ಕೆಲಸ ಮಾಡ್ತಾ ಇದ್ದಾರೆ. ಕುಂಭಮೇಳದಲ್ಲಿ 60 ರಿಂದ 70 ಜನ ಸತ್ರು, ರಾಜೀನಾಮೆ ಯಾರು ಕೊಡ್ಲಿಲ್ಲ. ಉದ್ಘಾಟನೆ ಆಗೋಕ್ಕಿಂತ ಮುಂಚೆಯೇ ಸೇತುವೆ ಕುಸಿದೋಗಿ 100 ಜನ ಸತ್ ಹೋದ್ರು. ಮೋದಿ ರಾಜೀನಾಮೆ ಕೊಟ್ರ. ಅವಾಗ ಗೋದ್ರಾ ದುರಂತ ಆಯ್ತು, ಯಾರು ಸಿಎಂ ಆಗಿದ್ರು ಆಗ? ಹೀಗೆ 10 ಪ್ರಶ್ನೆಯನ್ನ ಕೇಳಿದ್ದಾರೆ. ಸುಳ್ಳು ಜನಗಳ ಮುಂದೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡೋದು, ಸುಳ್ಳಿಟ್ಟು ಆಮೇಲೆ ರಾಜೀನಾಮೆ ಕೇಳೋದು. ಈಗ ಕುಂಭಮೇಳದಲ್ಲಿ ಎಷ್ಟು 40-50 ಜನ ಸತ್ತರು. ಆಗ ರಾಜೀನಾಮೆ ಕೇಳಿದ್ರೆ ಇವರು ಕೇಳಿದ್ರೇನ್ರಿ? ಒಂದು ಸೇತುವೆ ಇನಾಗ್ರೇಷನ್ ದಿನನೇ ಬಿದ್ದೋಯ್ತು, ಅಲ್ಲಿ ಸುಮಾರು 140 ಜನ ಸತ್ತರು. ಆಗ ಪ್ರೈಮ್ ಮಿನಿಸ್ಟರ್ ರಾಜೀನಾಮೆ ಕೇಳಿದ್ರೇನಪ್ಪ? ಆಕ್ಸಿಜನ್ ಸಪ್ಲೈ ಮಾಡಕ್ಕಾಗದೆ ಕಳೆದ ವರ್ಷದಲ್ಲಿ ಕೋವಿಡ್ ಟೈಮ್ನಲ್ಲಿ ಎಷ್ಟು ಜನ ಸತ್ರು? ಆಗ ಬಸವರಾಜ ಬೊಮ್ಮಾಯಿ ರಾಜೀನಾಮೆ ಕೊಟ್ರ. ಅದಕ್ಕೆ ಬಿಜೆಪಿ ಅವರು ರಾಜಕೀಯವಾಗಿ ಇದು ಮಾಡ್ತಾ ಇದ್ದಾರೆ, ರಾಜೀನಾಮೆ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ.